ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಬದುಕಿರುವುದು, ನಾವು ಜೀವಿಸುತ್ತಾ ಇರುವುದು ಅದು ನಮ್ಮ ಬಲದಿಂದ ಅಲ್ಲ, ಅದು ನಮ್ಮ ಕಾರ್ಯವಲ್ಲ, ನಮ್ಮ ಶಕ್ತಿಯಲ್ಲ, ನಮ್ಮ ಬಲವಲ್ಲ. ನಾವು ಉಳಿದಿರುವುದು ದೇವರ ಕರುಣೆಗೆ, ದೇವರ ಕೃಪೆ ಎಂದು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಈ ಒಂದು ವಚನ ನಮ್ಮನ್ನ ಈ ಒಂದು ಸತ್ಯದಲ್ಲಿ ನಮ್ಮನ್ನ ನಡೆಸುವಂತದ್ದಾಗಿದೆ. ಇವತ್ತು ಅನೇಕ ಬಾರಿ ನಾವು ನೆನೆಸ್ತೇವೆ, ನಾನು ನನ್ನ ಬಲದಲ್ಲಿ ನಡೆದು ಹೋಗ್ತಾ ಇದ್ದೇನೆ, ನನ್ನ ಶಕ್ತಿಯಲ್ಲಿ ನಾನು ನಡೆದು ಹೋಗ್ತಾ ಇದ್ದೇನೆ, ನನ್ನ ಜ್ಞಾನದಲ್ಲಿ, ನನ್ನ ತಲಾಂತಿನಲ್ಲಿ ನಾನು ಹೋಗ್ತಾ ಇದ್ದೇನೆ ಎಂದು ಅನೇಕ ಬಾರಿ ನಾವು ನೆನೆಸ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಉಳಿದಿರುವುದು, ನಾವು ನಿಂತುಕೊಂಡಿರುವುದು ಆತನ ಕರುಣೆಯಿಂದಲೇ, ಆತನ ಕೃಪೆಯಿಂದಲೇ ಎಂದು ಈ ವಚನ ನಮ್ಮನ್ನು ನೋಡಿ ಹೇಳುವಂತದ್ದಾಗಿದೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ಒಂದು ಬಲಗಳು ನಮ್ಮನ್ನ ಬಿಟ್ಟು ಹೋಗುವಂತದ್ದಾಗಿದೆ. ನಮ್ಮ ದೇಹದ ಬಲ ಆಗಿರಬಹುದು, ನಮ್ಮ ಹಣಕಾಸಿನ ಬಲ ಆಗಿರಬಹುದು, ಜನಬಲ ಆಗಿರಬಹುದು, ಅದು ನಮ್ಮನ್ನ ಬಿಟ್ಟು ಹೋಗುವಂತದ್ದಾಗಿದೆ. ಅದು ನಾವು ನಿಂತುಕೊಳ್ಳುವುದಕ್ಕೆ ಅದು ನಮಗೆ ಸಹಾಯ ಮಾಡುವಂತದಿಲ್ಲ. ಆದರೆ ದೇವರ ಕೃಪೆ, ದೇವರ ಕರುಣೆ ಅದು ನಮ್ಮನ್ನ ಅನುದಿನವೂ ನಮ್ಮನ್ನ ನಡೆಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಬಲದಲ್ಲಿ ಹಾತುಕೊಳ್ಳುವಾಗ, ದೇವರ ಕೃಪೆಯಲ್ಲಿ ಹಾತುಕೊಳ್ಳುವಾಗ, ದೇವರ ಕರುಣೆಯಲ್ಲಿ ಹಾತುಕೊಳ್ಳುವಾಗ ಪ್ರತಿ ದಿನವೂ ನಮ್ಮನ್ನ ನಡೆಸುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ರಿ, ಅವರ ಜೀವಿತಗಳಲ್ಲಿ ದೇವರೇ ನಿನ್ನ ಕೃಪೆಯನ್ನ, ಕರುಣೆಯನ್ನು ಅನುಗ್ರಹಿಸಿ ನಡೆಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.